ಕ್ವಶನ್ ನೋಡ್ಕೊಳ್ಳಿ. ಶೋ ದಟ್ ದ ಸೆಟ್ ಆಫ್ ವೆಕ್ಟರ್ಸ್ ಎಸ್ ಇಸ್ ಈಕ್ವಲ್ ಟು 1 1 2 -3 1 0 1 -1 1 1 2 -3 ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಇದನ್ನ ಮ್ಯಾಟ್ರಿಕ್ಸ್ ಎ ಅಂತ ಬರ್ಕೋಬೇಕು, ಅಥವಾ ಎಸ್ ಬರ್ಕೊಂಡ್ರೂ ನಡೆಯುತ್ತೆ. ಮ್ಯಾಟ್ರಿಕ್ಸ್ ಎಸ್ ಅಂತ ಬರ್ಕೊಂಡ್ರೂ ನಡೆಯುತ್ತೆ. ಲೆಟ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. 1 1 2 -3 1 0 1 -1 1 1 2 -3. ನೋಡಿ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇದು 3 ಎಲಿಮೆಂಟ್ನ 0 ಮಾಡಬೇಕು. ಇದು ರೆಫರೆನ್ಸ್ ತಗೋಬೇಕು. ನೋಡಿ, ಇದೆಲ್ಲ ಮಾರ್ಕ್ ಮಾಡೋಕ್ಕೆ ಹೋಗ್ಬಿಡಿ, ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಬಿಟ್ಟು ಅಳಿಸ್ಬಿಡಿ. ಇದು ರಫ್ ವರ್ಕು, ಮತ್ತು ಇಲ್ಲಿ ಬರೆಯೋದೆಲ್ಲ ರಫ್ ವರ್ಕು. ಇಲ್ಲಿ ನೋಡಿ, ಫಸ್ಟು ಈ -3ನ 0 ಮಾಡೋಣ, ಅಂದರೆ ಈ ಡಬ್ಬನ 0 ಮಾಡೋಣ. ಈಗ ಫಸ್ಟ್ ಏನು ಮಾಡಬೇಕು, ಈ ಡಬ್ಬದಲ್ಲಿರೋದು ಎಲಿಮೆಂಟ್ ಏನು -3, ಈ ಸ್ಟಾರಲ್ಲಿರೋ ಎಲಿಮೆಂಟ್ 1. ಅರ್ಥ ಆಗ್ತಿದೆಯಲ್ವಾ? ಇದು ಯಾವ ಥರ ಮಾಡೋದು ನೋಡಿ. ಏನಾದರೂ ರೆಫರೆನ್ಸ್ 1 ಇದ್ದರೆ ನೀವು ಯಾವ ಥರ ಮಾಡಬೇಕಂದ್ರೆ, ಈ ಡಬ್ಬ ಇರೋದು ಯಾವ ರೋಲಿ, R2 ರಿಪ್ಲೇಸ್ ಬೈ R2 ಅಂತ ಸ್ಟಾರ್ಟಿಂಗ್ ಬರ್ಕೋಬೇಕು. ಆಮೇಲೆ ಡಬ್ಬದ ಎಲಿಮೆಂಟ್ ನೋಡಬೇಕು, -3 ಇದ್ದರೆ +3 ಬರೆದು ಸ್ಟಾರ್ ರೋ ನೋಡಬೇಕು. ಸ್ಟಾರ್ ಯಾವ ರೋಲ್ ಇರೋದು R1, ಅದು ಬರೆದ್ರೆ ಸಾಕು, ರೋ ಆಪ್ರೇಷನ್ R2ಗೆ ಆಗ್ಬಿಡುತ್ತೆ. ನೆಕ್ಸ್ಟು ಈಗ ಈ ಡಬ್ಬದಲ್ಲಿರೋ ಎಲಿಮೆಂಟ್ನ 0 ಮಾಡಬೇಕು. ಇದು ಗೊತ್ತಾಗ್ತಿದೆಯಾ? ಈಗೇನು ಮಾಡಬೇಕು ನೆಕ್ಸ್ಟ್ ಅಂದರೆ, ಫಸ್ಟು ಈ ಡಬ್ಬ ಇರೋದು ಯಾವ ರೋಲಿ, R3, R1 R2 R3. ಈ ಡಬ್ಬ ಇರೋದು R3. ಇಲ್ಲಿ R3 ರಿಪ್ಲೇಸ್ ಬೈ R3 ಅಂತ ಫಸ್ಟ್ ಬರ್ಕೊಬಿಡಿ. ಆಮೇಲೆ ಡಬ್ಬದ ಎಲಿಮೆಂಟ್ ಏನು +1, ಸೈನ್ ಚೇಂಜ್ ಮಾಡಿ -1. ಸ್ಟಾರ್ ಎಲಿಮೆಂಟ್ ಯಾವುದು R1. ನೆಕ್ಸ್ಟು ಈ ಡಬ್ಬದ ಎಲಿಮೆಂಟ್ನ 0 ಮಾಡಬೇಕು. ಈ ಡಬ್ಬದ ಎಲಿಮೆಂಟ್ 1. ಈ ಡಬ್ಬ ಎಲ್ಲಿರೋದು ಎಷ್ಟು, R4 ರಿಪ್ಲೇಸ್ ಬೈ R4 ಫಸ್ಟ್ ಬರ್ಕೊಡಿ. ಆಮೇಲೆ ಇದು ಡಬ್ಬದಲ್ಲಿರೋ ಎಲಿಮೆಂಟ್ ಯಾವುದು +1. +1ನ -1 ಮೈನಸ್ ಬರೆದ್ರೆ ಸಾಕು, -1 ಆಗಿಬಿಡುತ್ತೆ. ಇಂಟು ಸ್ಟಾರ್ ಇರೋ ರೋ ಯಾವುದು R1. ಈ ಥರ ಬರ್ಕೋಬೇಕು. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಏನೇನು ರಿಪ್ಲೇಸ್ ಮಾಡ್ತಾ ಇದ್ದೀವಿ. R2ಗೆ ನ್ಯೂ ರೋ ಬರ್ತಾ ಇದೆ, R3ಗೆ ನ್ಯೂ ರೋ ಬರ್ತಾ ಇದೆ, R4ಗೆ ನ್ಯೂ ರೋ ಬರ್ತಾ ಇದೆ. ಆದರೆ R1 ರಿಪ್ಲೇಸ್ ಆಗ್ತಾ ಇಲ್ಲ. ಅದರ ಅರ್ಥ ಏನು, R1 ಹಂಗೆ ಇರುತ್ತೆ. R1 ರಿಪ್ಲೇಸ್ ಬೈ R1A ಅಂತ. R2 ಬದಲು ಏನಿದೆ, R2 + 3 ರೋ R1. R3ಗೆ ಏನಿದೆ, R3 -3 -R1. R4ಗೆ ಏನಿದೆ, R4 -R1. ಇಲ್ಲಿ ನೋಡಿ, R1ದು ರೈಟ್ ಏನು, R1. ಇದನ್ನ ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಕೋಲನ್ ಬರ್ಕೊಳ್ಳಿ. R2ದು ರೈಟ್ ಏನು, R2 + 3R1. ಇದನ್ನ ಇಲ್ಲಿ ಬರ್ಕೊಳ್ಳಿ. R2 + 3R1 ಕೋಲನ್ ಬರ್ಕೊಳ್ಳಿ. R3ದು ರೈಟ್ ಏನಿದೆ, R3 -R1. R3 -R1ನ ಬರ್ಕೊಳ್ಳಿ. R4ದು ರೈಟ್ ಏನು, R4 -R1. R4 -R1ನ ಬರ್ಕೊಳ್ಳಿ. ಕ್ಯಾಲ್ಸಿಲಿ ಈಗ R1 ಬದಲು A ಹಾಕಿ, ಕೋಲನ್ B + 3A ಕೋಲನ್ C - A ಕೋಲನ್ D - A. ಇದನ್ನ ಟೈಪ್ ಮಾಡ್ಕೊಬಿಡಿ. ಕ್ಯಾಲ್ಸಿಲಿ ಟೈಪ್ ಮಾಡೋದು ನೋಡಿ ಹೆಂಗೆ ಅಂತ. ಫಸ್ಟು ಆಲ್ಫಾ ಇದು ಹೊಡೆದ್ರೆ A ಬರುತ್ತೆ, ಆಲ್ಫಾ ಇಂಟೆಗ್ರಲ್ಲು. ಆಮೇಲೆ B + 3 ಆಲ್ಫಾ ಇದು ಹೊಡೆದ್ರೆ B ಬರುತ್ತೆ, +3 ಆಲ್ಫಾ ಇದು ಹೊಡೆದ್ರೆ A ಬರುತ್ತೆ, ಆಲ್ಫಾ ಇಂಟೆಗ್ರಲ್ಲು. ಆಲ್ಫಾ C - ಆಲ್ಫಾ A ಆಲ್ಫಾ ಇಂಟೆಗ್ರಲ್ಲು. ಆಲ್ಫಾ D - ಆಲ್ಫಾ A. ಈ ಥರ ಹೊಡೆದ್ಬಿಟ್ಟು ಕ್ಯಾಲ್ಕುಲೇಟ್ ಹೊಡೀರಿ. ನೋಡಿ, ಫಸ್ಟ್ ಏನು ಮಾಡಬೇಕು, A ಮ್ಯಾಟ್ರಿಕ್ಸ್ ಈಕ್ವಲೆಂಟು ಅಂತ ಬರೆದು ಈಗೇನು ಮಾಡಿ, ಫಸ್ಟ್ ಕಾಲಮ್ದು ಎಲಿಮೆಂಟ್ಸ್ ಹೊಡೀರಿ. ಇಲ್ಲಿ 1 -3 1 1 1 0 0 0 ಈಕ್ವಲ್. ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ ಹೊಡೀರಿ. 1 1 -1 2. ಆನ್ಸರ್ ಏನು ಬರುತ್ತೆ, 1 4 -2 1. ನೆಕ್ಸ್ಟ್ ಥರ್ಡ್ ಕಾಲಮ್ ಎಲಿಮೆಂಟ್ ಹೊಡೀರಿ. 2 0 1 -3 2 6 -1
-5. ಏನು ಮಾಡಬೇಕು ಈಗ ನೋಡಿ, ನೆಕ್ಸ್ಟು ಈ ಎಲಿಮೆಂಟು ನಿಮಗೆ ರೆಫರೆನ್ಸ್ ಆಗಿ ತೊಗೋಬೇಕು, ಸೆಕೆಂಡ್ ಕಾಲಮ್ದು. ಆದರೆ ಇದು 1 ಇದ್ರೆ ಒಳ್ಳೆಯದು. ಇದು R2 ಇಂಟರ್ಚೇಂಜ್ ಟು R4 ಮಾಡಿ 1 ಆಗುತ್ತೆ. ಇಲ್ಲೇನು ಬರಬೇಕು, R2 ಇಂಟರ್ಚೇಂಜ್ ಟು R4 ಅಂತ ಬರ್ಕೋಬೇಕು. ಇದರ ಅರ್ಥ ಏನಂದರೆ R2 ಎಲಿಮೆಂಟ್ಸ್ ಎಲ್ಲ R4 ಬರೀಬೇಕು, R4 ಎಲಿಮೆಂಟ್ಸ್ ಎಲ್ಲ R2 ಬರೀಬೇಕು. 1 1 2 0 1 -5, ಆಮೇಲೆ 0 -2 -1. ಇದನ್ನ ಇಲ್ಲಿ ಬರ್ಕೊಳ್ಳಿ, ಇದನ್ನ ಇಲ್ಲಿ ಬರ್ಕೊಳ್ಳಿ. 0 4 6. ಈಗ ನೋಡಿ, ಈಗ ಇದು ರೆಫರೆನ್ಸು, ಇದೆರಡನ್ನ 0 ಮಾಡಬೇಕು. ನೋಡಿ, ರೆಫರೆನ್ಸ್ 1 ಇರೋದ್ರಿಂದ 0 ಮಾಡೋದು ಡೈರೆಕ್ಟಾಗಿ ಮಾಡ್ಬಿಡಿ. ಹೆಂಗೆ ಅಂದರೆ, ಫಸ್ಟು ಈ ಡಬ್ಬದ ಎಲಿಮೆಂಟ್ನ 0 ಮಾಡೋಣ, -2ನ. ಅದು ಹೆಂಗೆ ಅಂದರೆ, ಈ ಡಬ್ಬ ಇರೋದು ಯಾವ ರೋಲಿ, 3ನೇ ರೋಲಿ ಇದೆ. ಅದಕ್ಕೆ R3 ರಿಪ್ಲೇಸ್ ಬೈ R3 ಬರ್ಕೊಳ್ಳಿ. ಆಮೇಲೆ ಡಬ್ಬದ ಎಲಿಮೆಂಟ್ ಯಾವುದು, -2ಗೆ +2 ಬರ್ಕೊಳ್ಳಿ. ಆಮೇಲೆ ರೆಫರೆನ್ಸ್ ಸ್ಟಾರ್ ಇದೆಯಲ್ಲ, ಅದು ಯಾವ ರೋಲ್ ಇದೆ, R2 ಇದೆ, R2. ನೆಕ್ಸ್ಟು ಈ ಡಬ್ಬ ಇರೋದೆಲ್ಲಿಗೆ, R4ಅಲ್ಲಿ. R4 ರಿಪ್ಲೇಸ್ ಬೈ, ಇಲ್ಲಿ ನೋಡಿ, ಇಲ್ಲಿ R4 ರಿಪ್ಲೇಸ್ ಬೈ R4 ಬರ್ಕೋಬಿಡಿ. ಮೊದಲು +4 ಇದೆ, ಅದಕ್ಕೆ -4 ಹಾಕ್ಕೋಬೇಕು. ಈ ಸ್ಟಾರ್ ಇರೋ ಎಲಿಮೆಂಟ್ ಯಾವುದು, R2. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಅಬ್ಸರ್ವ್ ಮಾಡಿ, R4 ಇಲ್ಲಿ ಬರೀತೀನಿ. ಇದೆಲ್ಲ ಬರೆಯೋದು ಎಕ್ಸಾಮಲ್ಲಿ ಬೇಕಾಗಿಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಅಷ್ಟೇ. ನೀವು ಇದೆಲ್ಲ ಸ್ಕಿಪ್ಪು ಮಾಡ್ಬೋದು, ಡೈರೆಕ್ಟಾಗಿ ಇದು ಬರೀಬೋದು. ಗೊತ್ತಾಗಿ ಇದು ಬರೆದು ಮಾಡಿಬಿಟ್ರೂ ಬೇಗ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ವ? ಈಗ ನೋಡಿ, ಇಲ್ಲಿ R1 ಚೇಂಜ್ ಆಗಲ್ಲ, R2 ಚೇಂಜ್ ಆಗಲ್ಲ, R3ಗೆ ನ್ಯೂ ರೋ ಬರುತ್ತೆ, R4ಗೆ ನ್ಯೂ. ಅಂದರೆ R1ಗೆ ನ್ಯೂ ರೋ ಬರಲ್ಲ, ಅದೇ ರೋ ಇರುತ್ತೆ. R2 ಅದೇ ರೋ ಆಗಿರುತ್ತೆ. R3ಗೆ ಹೊಸ ಎಲಿಮೆಂಟ್ಸ್ ಬರುತ್ತೆ, ನ್ಯೂ ರೋ ಬರುತ್ತೆ. R4ಗೂ ಹೊಸ ಎಲಿಮೆಂಟ್ಸ್ ಬರುತ್ತೆ. ಅಂದರೆ R1 ರಿಪ್ಲೇಸ್ ಬೈ R1 ಅಂತ. ಏಕೆಂದರೆ ಇಲ್ಲಿ R3 R4 ರಿಪ್ಲೇಸ್ ಮಾತ್ರ ಇದೆ. R2 ರಿಪ್ಲೇಸ್ ಬೈ R2ನೇ. R3 ರಿಪ್ಲೇಸ್ ಬೈ R3 + 2 R2. R4 ರಿಪ್ಲೇಸ್ ಬೈ R4 - 4 R2. ಈಗ ಏನು ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ ರೈಟ್ ಏನು, R1 ಫಸ್ಟ್ ಬರ್ಕೊಳ್ಳಿ, ಕೋಲನ್. ಇಲ್ಲಿ ರೈಟ್ ಏನು, R2 ಬರ್ಕೊಳ್ಳಿ, ಕೋಲನ್. ಇಲ್ಲಿ ರೈಟ್ ಏನಿದೆ, R3 + 2 R2 ಬರ್ಕೊಳ್ಳಿ, ಕೋಲನ್. ಇಲ್ಲಿ ರೈಟಲ್ಲಿ ಏನಿದೆ, R4 - 4 R2 ಬರ್ಕೊಳ್ಳಿ. ಈಗ ಕ್ಯಾಲ್ಸಿಲ್ಗೇನು, R1 ಬದಲು A ಹಾಕ್ಕೊಳ್ಳಿ, R2 ಬದಲು B ಹಾಕ್ಕೊಳ್ಳಿ, R3 ಬದಲು C + 4, R2 ಬದಲು B, R4 ಬದಲು D - 4B. ಗೊತ್ತಾಗ್ತಿದೆಯಲ್ವಾ? ಈಗ ಕ್ಯಾಲ್ಸಿಲ್ ಟೈಪ್ ಮಾಡಿ. ಕ್ಯಾಲ್ಸಿಲ್ ಏನು ಟೈಪ್ ಮಾಡಬೇಕು, ಆಲ್ಫಾ A, ಆಲ್ಫಾ ಇಂಟೆಗ್ರಲ್, ಆಲ್ಫಾ B, ಆಲ್ಫಾ ಇಂಟೆಗ್ರಲ್, ಆಲ್ಫಾ C + 4B, ಆಲ್ಫಾ C + 4B, ಆಲ್ಫಾ ಇಂಟೆಗ್ರಲ್, ಆಲ್ಫಾ D - 4B. ಕ್ಯಾಲ್ಕುಲೇಟ್. ಈಗ ನೋಡಿ, ಫಸ್ಟ್ ಕಾಲಮಲ್ಲಿ ಈಗ A ಮ್ಯಾಟ್ರಿಕ್ಸ್ ಈಕ್ವಲೆಂಟು ಅಂತ ಬರೋದು. ನೋಡಿ, ಫಸ್ಟ್ ಕಾಲಮ್ ಮಾಡೋಣ. 1 0 0 0. ಆನ್ಸರ್ 1 0 0 0. ಸೆಕೆಂಡ್ ಕಾಲಮ್ 1 1 - 2 4. 1 1 - 2 4. 1 1 ಸಾರಿ C + 2B ಇದು, ಅದಕ್ಕೆ ರಾಂಗ್ ಆಗಿದೆ ಇದು. ನೋಡಿ, 0 0 ಬರಲಿಲ್ಲ ಅಂದರೆ ರಾಂಗ್ ಆಗುತ್ತೆ. ಇದು C + 2B, ನಾನು 4B ಬರ್ಬಿಟ್ಟಿದ್ದೀನಿ. C + 2B D. ಏನಂದ್ರೆ ರಾಂಗ್ ಆದರೆ ಈ ಥರ ಇದಕ್ಕೆ ಹೋಗಿ T ಗಂಟ ಹೋಗ್ಬಿಟ್ಟು ಲೆಫ್ಟ್ ಬಟನ್ ನೋಡಿರಿ, ಇಲ್ಲಿ 2 ಮಾಡ್ಕೊಬಿಡಿ. ಫಸ್ಟಿಂದ ಮಾಡೋಣ. 1 ಫಸ್ಟ್ ಕಾಲಮ್ 0 0 0. ಆನ್ಸರ್ 1 0 0 0. ಆಮೇಲೆ 1 1 -2 -4. ಆಮೇಲೆ 1 1 0 ಬರೀರಿ ಇದನ್ನ. 0
0, 2 minus 5 minus 1 6, 2 minus 5 minus 11 26 ಈ ಥರ ಬರುತ್ತೆ. ಈಗ ನೋಡಿ, ಇದಾದಮೇಲೆ ನೆಕ್ಸ್ಟು ಬಂದು ಇದನ್ನ 1 ಮಾಡ್ಕೋಬೇಕು. ಇದು ಮಾಡಲಿಲ್ಲ ಅಂದರೆ ಡೈರೆಕ್ಟಾಗಿ ಮಾಡಿದ್ರು ನಡೆಯುತ್ತೆ, ಆದರೂ 1 ಮಾಡ್ಕೊಳ್ಳಿ. R3 replace by R3 by -11. ಇದೇನಾಗುತ್ತೆ, A ಮ್ಯಾಟ್ರಿಕ್ಸ್ ಈಕ್ವಲೆಂಟ್ ಟು (1 1 2 0 1 -5 0 0 1). ಇದಂಗೆ ಇರಲಿ 26. ಈಗ ನೋಡಿ, ಇದನ್ನ ರೆಫರೆನ್ಸ್ ಆಗಿ ತೊಗೊಳ್ಳಿ, ಇದನ್ನ 0 ಮಾಡಬೇಕು. ಥರ್ಡ್ ರೋ ಥರ್ಡ್ ಕಾಲಮ್ನ ರೆಫರೆನ್ಸ್ ಆಗಿ ರೋ ಎಚೆಲಾನ್ ಫಾರ್ಮ್ ಹೆಂಗಿದೆ ನನಗೆ ಫಾಲೋ ಮಾಡಬೇಕು. ರೋ ಎಚೆಲಾನ್ ಫಾರ್ಮ್ ಮಾಡಬೇಕಿಲ್ಲಿ ಯಾವಾಗ ಅಂದರೆ ನೋಡಿ, 4 ಇಟ್ಕೊಳ್ಳಿ, 4 ವೆಕ್ಟರ್ಸ್ ಕೊಟ್ಟರೆ ರೋ ಎಚೆಲಾನ್ ಫಾರ್ಮ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ರಫ್ ವರ್ಕ್ ಮಾಡೋಣ. ಇಲ್ಲಿ ಈ ಡಬ್ಬದಲ್ಲಿರೋ ಎಲಿಮೆಂಟ್ನ 0 ಮಾಡಿ. ಈ ಡಬ್ಬ ಇರೋದು ಯಾವ ರೋಲಿ? R4 replace by R4. ಆಮೇಲೆ ಡಬ್ಬದ ಎಲಿಮೆಂಟ್ 26 ಇದೆ, ಅದಕ್ಕೆ -26 ತಗೊಳ್ಳಿ. ಈ ಸ್ಟಾರ್ ರೋ ಯಾವುದು? R3. ಅರ್ಥ ಆಗ್ತಿದೆಯಾ? ಇಲ್ಲಿ ಬರೀ ರೀಪ್ಲೇಸ್ ಆಗ್ತಾ ಇರೋದು R4 ಮಾತ್ರ. R1 ಹಂಗೆ ಇದೆ, ಬೇಕಾದ್ರೆ ಡೈರೆಕ್ಟಾಗಿ ಬರ್ಬಿಡ್ತೀನಿ. R2 ಹಂಗೆ ಇದೆ, R3 ಹಂಗೆ ಇದೆ. R4 ಬದಲು R4 -26 R3 ನ್ಯೂ ರೋ ಬರುತ್ತೆ. ಇದು ಓಲ್ಡ್ ರೋನೇ ಇರುತ್ತೆ. ಅಂದರೆ ಕ್ಯಾಲ್ಸಿಲಿ A B C D -26 C. ಬೇಕಿದ್ರೆ ಡೈರೆಕ್ಟಾಗೇ ಬರ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ನಾನು ಒಂದೇ ಥರ ಮಾಡ್ತಾಯಿದ್ದೆ. ಈಗ ನೋಡಿ, A ಮ್ಯಾಟ್ರಿಕ್ಸ್ ಈಕ್ವಲೆಂಟು ಇದನ್ನ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ A ಆಲ್ಫಾ ಇಂಟೆಗ್ರಲ್ ಆಲ್ಫಾ B ಆಲ್ಫಾ ಇಂಟೆಗ್ರಲ್ ಆಲ್ಫಾ C ಆಲ್ಫಾ ಇಂಟೆಗ್ರಲ್ ಆಲ್ಫಾ D -26 ಆಲ್ಫಾ C. ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಅಂತ ಹೊಡೆದು ಇದು ಹೊಡೀರಿ. 1 0 0 0. ಆನ್ಸರ್ 1 0 0 0. ನೆಕ್ಸ್ಟ್ 1 1 0 0 1 1 0 0 1 1 0 0. Next 2 -5 1 26 2 -5 1 0. ಗೊತ್ತಾಯ್ತಲ್ವಾ? ನೋಡಿ, ಈಗ ರೋ ಎಚೆಲಾನ್ ಫಾರ್ಮ್ ಆಯಿತು. ಈ ರೋ ಎಚೆಲಾನ್ ಫಾರ್ಮಲ್ಲಿ 0 ರೋ ಇದೆ ಅಲ್ವಾ? ನೋಡಿ, ಬರೀಬೇಕಿಲ್ಲಿ ದ ರೋ ಎಚೆಲಾನ್ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್ A has 1 0 ರೋ ಅಥವಾ ಹ್ಯಾಸ್ 0 ರೋ ಆ್ಯಂಡ್ ಹೆನ್ಸ್ ನೋಡಿ 0 ರೋ ಇದ್ದರೆ ಡಿಪೆಂಡೆಂಟ್. ಹೆನ್ಸ್ ವಿ ಕನ್ಕ್ಲೂಡ್ ದಟ್ ದ ಸೆಟ್ A, ಇಲ್ಲಿ ಸೆಟ್ ಯಾವುದು? ಎಸ್, ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಅಷ್ಟೇ. ನೋಡಿ, ಜ್ಞಾಪಕ ಇಟ್ಕೊಳ್ಳಿ, 0 ರೋ ಇದ್ದರೆ ಲೀನಿಯರ್ಲಿ ಡಿಪೆಂಡೆಂಟ್, 0 ರೋ ಇಲ್ಲ ಅಂದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಷ್ಟೇ. 0 ಈ ಥರ ಜ್ಞಾಪಕ ಇಟ್ಕೊಬಿಡಿ. OD ಅಂದರೆ 0 ಇದ್ದರೆ ಡಿಪೆಂಡೆಂಟು, 0 ಇಲ್ಲ ಅಂದರೆ ಇಂಡಿಪೆಂಡೆಂಟ್. ಆ ಥರ 0 ಇದ್ದರೆ D ಅಂತ, OD ಅಂತ ಜ್ಞಾಪಕ ಇಟ್ಕೊಳ್ಳಿ. ಹೀಗೆ ರಿಮೆಂಬರ್ಗೋಸ್ಕರ ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ. ಈ ವೆಕ್ಟರ್ಸಲ್ಲಿ ಇಂಪಾರ್ಟೆಂಟ್ ಏನಂದರೆ 4 ವೆಕ್ಟರ್ಸ್ ಇದೆ, 3 ವೆಕ್ಟರ್ಸ್ ಇದ್ದರೆ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಚೆಕ್ ಮಾಡೋಕ್ಕೆ ಬರೀ ಡಿಟರ್ಮಿನೆಂಟ್ ಮಾಡಿದ್ರೆ ಸಾಕು, ಅಥವಾ ಅದಕ್ಕೂ ರೋ ಎಚೆಲಾನ್ ಫಾರ್ಮ್ ಮಾಡಿದ್ರೂ ನಡೆಯುತ್ತೆ. ಅರ್ಥ ಆಗ್ತಿದೆಯಲ್ವಾ? 3 ಇದ್ದರೆ ಡಿಟರ್ಮಿನೆಂಟ್ ಆಫ್ A 0 ಬಂದರೆ ಡಿಪೆಂಡೆಂಟು, ಡಿಟರ್ಮಿನೆಂಟ್ ಆಫ್ A 0 ಡಿಟರ್ಮಿನೆಂಟ್ಗೂ ಅಷ್ಟೇ. ನಿಮಗೆ 0 ಬಂದರೆ ಡಿಪೆಂಡೆಂಟ್, 0 ಬರಲಿಲ್ಲ ಅಂದರೆ ಇಂಡಿಪೆಂಡೆಂಟು. ಇದರಲ್ಲೂ 4 ವೆಕ್ಟರ್ಸ್ ಬಂದರೆ ಎಚೆಲಾನ್ ಫಾರ್ಮೇ ಮಾಡಬೇಕು.
ಅರ್ಥ ಆಗ್ತಿದೆಯಾ? 4 ಎಲಿಮೆಂಟು ಅಥವಾ 4 ವೆಕ್ಟರ್ಸ್ ಬಂದರೆ ಕಂಪಲ್ಸರಿ ಎಚೆಲಾನ್ ಫಾರ್ಮೇ ಮಾಡಬೇಕು. 3 ವೆಕ್ಟರ್ಸ್ ಇರಬೇಕು ಮತ್ತು ಪ್ರತಿಯೊಂದು ವೆಕ್ಟರಲ್ಲಿ 3 ಎಲಿಮೆಂಟ್ ಇದ್ದರೆ ಮಾತ್ರ ನೀವು ಡಿಟರ್ಮಿನೆಂಟ್ ಆಫ್ ಎನ ಫೈಂಡ್ ಮಾಡಿ ಅದಕ್ಕೆ ನೀವು ಅದರಿಂದ ನೀವು ಹೇಳ್ಬೋದು ಡಿಪೆಂಡೆಂಟಾ ಇಂಡಿಪೆಂಡೆಂಟ್ ಅಂತ. ಅಂದರೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೀಟಾಗಿ ವರ್ಕ್ ಮಾಡಿ, ವರಿ ಮಾಡ್ಕೋಬೇಡಿ, ತುಂಬ ಈಸಿ ಇದೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.